ಆತ್ಮೀಯ ಶಿಕ್ಷಕ ಬಂಧುಗಳೇ, ಈ ಪ್ರಾರ್ಥನೆ ಅಂತಕ್ಕಂಥದ್ದು ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಡುವಲ್ಲಿಯೂ ಹಾಗೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶಗಳನ್ನು ಹೊರಗಟ್ಟುವಲ್ಲಿ ಪ್ರಾರ್ಥನೆಗೆ ಒಂದು ಅದ್ಭುತವಾದಂಥ ಶಕ್ತಿ ಇದೆ. ನಮ್ಮ ಮನಸ್ಸನ್ನು ನಮ್ಮ ಅಂತರಾತ್ಮದಲ್ಲಿ ಲೀನಗೊಳಿಸುವಲ್ಲಿ ಹಾಗೆಯೇ ಭಕ್ತಿ ಭಾವವನ್ನು ನಮ್ಮ ಹೃದಯದಲ್ಲಿ ತುಂಬಿಕೊಳ್ಳಲು ಪ್ರಾರ್ಥನಾ ಗೀತೆ ಅಂತಕ್ಕಂಥದ್ದು ಬಹಳಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತದೆ. ಹಾಗೆ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಾದರೂ ಕೂಡ ಪ್ರಾರ್ಥನಾ ಗೀತೆ ಅಂತಕ್ಕಂಥದ್ದು ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಶಾಲೆಗಳಲ್ಲಿ ಒಂದು ಮಕ್ಕಳಿಗೆ ಈ ಪ್ರಾರ್ಥನಾ ಗೀತೆಯನ್ನು ಕಲಿಸಬಹುದು. ಆ ಪ್ರಾರ್ಥನಾ ಗೀತೆಯನ್ನು ಆಡ್ತಕ್ಕಂಥ ಪುಟ್ಟ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಕರವ ಮುಗಿದು ಬೇಡುವೆ ಕರುಣಮೂರ್ತಿಯೇ, ಕರವ ಮುಗಿದು ಬೇಡುವೆ ಕರುಣಮೂರ್ತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಗೆ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಗೆ. ನೀನು ತಂದೆಯು ನೀನು ತಾಯಿಯು ನೀನೇ ಬಂಧುವು, ನೀನು ತಂದೆಯು ನೀನು ತಾಯಿಯು ನೀನೇ ಬಂಧುವು, ನೀನೆ ಸರ್ವವು ನೀನೆ ಸಕಲವು ನೀನ ಎಲ್ಲವೂ, ನೀನೆ ಸರ್ವವು ನೀನೆ ಸಕಲವು ನೀನು ಎಲ್ಲವೂ. ನಮೋ ನಮಿಪೆವು ದೇವನೇ ನಮೋ ವಂದನೆ, ನಮೋ ನಮಿಪೆವು ದೇವನೇ ನಮೋ ವಂದನೆ. ಕರವ ಮುಗಿದು ಬೇಡುವೆ ಕರುಣಮೂರ್ತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಗೆ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಗೆ. ನೀನು ಸತ್ಯವು ನೀನೆ ಮಾರ್ಗವು ನೀನೆ ಜ್ಯೋತಿಯು, ನೀನು ಸತ್ಯವು ನೀನೆ ಮಾರ್ಗವು ನೀನೆ ಜ್ಯೋತಿಯು, ನೀನೆ ವಾಕ್ಯವು ನೀನೆ ವಾಣಿಯು ನೀನೆ ಜೀವವು, ನೀನೆ ವಾಕ್ಯವು ನೀನೆ ವಾಣಿಯು ನೀನೆ ಜೀವವು. ನಮೋ ನಮಿಪೆವು ದೇವನೇ ನಮೋ ವಂದನೆ, ನಮೋ ನಮಿಪೆವು ದೇವನೇ ನಮೋ ವಂದನೆ. ಕರವ ಮುಗಿದು ಬೇಡುವೆ ಕರುಣಮೂರ್ತಿಯೇ, ಕರವ ಮುಗಿದು ಬೇಡುವೆ ಕರುಣಮೂರ್ತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಗೆ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಗೆ. ವಂದನೆಗಳು.